ಹಾಯ್ ಹಲೋ ವೀಕ್ಷಕರೇ, ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆನಂದ್ ಸಾಲೋಡಿ. ಇವತ್ತು ನಾವು ಮಾತಾಡೋಕೆ ಟಾಕ್ಸಿಕ್ ಬಗ್ಗೆ. ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಸಾಕಷ್ಟು ಅದ್ಭುತ ರೆಸ್ಪಾನ್ಸ್ ಪಡ್ಕೊಳ್ತಾ ಇದೆ. ಒಂದು ಹಾಲಿವುಡ್ ಲೆವೆಲ್ ಸಿನಿಮಾ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಮ್ಮ ರಾಕಿ ಬಾಯ್ ಯಶ್ ಎಫರ್ಟ್ಗಂತೂ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಿದೆ. ಹಾಗಾದ್ರೆ ಟಾಕ್ಸಿಕ್ ಟ್ರೈಲರ್ ಏನ್ ಅನಿಸ್ತು? ಟ್ರೈಲರ್ ಬಗ್ಗೆ ಸುಮ್ಮನೆ ಇದೊಂದು ರಿವ್ಯೂ ಅನ್ನೋದಕ್ಕಿಂತ ಒಂದು ಅಭಿಪ್ರಾಯ ಅಂತ ಒಂದು ಹಳ್ಳಿಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡ್ತೀವಲ್ಲ, ಹಂಗೆ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ ಖ್ಯಾತ ಬರಹಗಾರ, ಎಷ್ಟೋ ಸಿನಿಮಾಗಳನ್ನ ತಮ್ಮ ಬರವಣಿಗೆಯ ಮೂಲಕನೇ ಮೆರವಣಿಗೆ ಮಾಡಿಸಿದಂತ ಮಾಸ್ತಿ ಇದ್ದಾರೆ. ವೆಲ್ಕಮ್ ಸರ್. ನಮಸ್ಕಾರ. ಎಸ್ ಸರ್, ಇದು ರಿವ್ಯೂ ಅಂತಲ್ಲ ಅಥವಾ ಇದರಲ್ಲಿ ಯಾವ ದೃಷ್ಟಿಕೋನನೂ ಇಲ್ಲ, ಜಸ್ಟ್ ಒಂದು ಆಟೆ ತರ ಮಾತಾಡೋಣ. ಸುಮ್ಮನೆ ನಿಮ್ಗೇನ್ ಅನಿಸ್ತು ಅಂತ ಹೇಳ್ಕೊಂಡೋಗಿ ನನ್ಗೇನ್ ಅನಿಸ್ತು ಅಂತ ಹೇಳ್ಕೊಂಡು ಹೋಗ್ತೀನಿ. ಹೇಗೆ ಅನಿಸ್ತು ಸರ್ ಟಾಕ್ಸಿಕ್ ಟ್ರೈಲರ್? ಏನ್ ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕೆ ಮೀರಂತೂ ಇದೆ. ಒಂದು ಮೇಕಿಂಗ್ ವೈಸು, ಅವರು ಕಾಣಿಸೋ ರೀತಿ, ಅಂದ್ರೆ ತಮ್ಮನ್ ತಾವು ಆ ಮೋಲ್ಡ್ ಮಾಡ್ಕೊಂಡಿರೋದು. ಫಸ್ಟ್ ಯಶ್ ಅವ್ರಿಗೆ, ಯಶ್ ಸರ್ ತುಂಬಾ ನಾವೆಲ್ಲರೂ ನಮ್ಮ ನಿರೀಕ್ಷೆಗೂ ಮೀರಿ ಕಾಣಿಸ್ತಾ ಇದಾರೆ, ಚಂದ ಕಾಣ್ತಾರೆ. ಟ್ರೈಲರ್ ಅಲ್ಲಿ ನಿಮ್ಗೆ ಮೈನ್ ಇಷ್ಟವಾಗಿದ್ದ ಎಲಿಮೆಂಟ್ಸ್ ಅಂದ್ರೆ ಏನ್ ಸರ್? ಅಂದ್ರೆ ಏನೇನ್ ಇಷ್ಟ ಆಯ್ತು? ಈ ಎಲಿಮೆಂಟ್ಸ್ ನೋಡಿ ನಂಗೆ ಅಚ್ಚರಿ ಆಯ್ತು, ಒಂದು ಆಶ್ಚರ್ಯ ಆಯ್ತು, ಅಥವಾ ಏನೋ ಒಂದು ಖುಷಿ ಆಯ್ತು, ವಾವ್ ಅನಿಸ್ತು ಅನ್ನೋ ತರ. ಮೈನ್ ನಮ್ಗೆ ಅದೇನು ಉತ್ಸವ ಮೂರ್ತಿ ಅಂತ ಅನ್ಕೊಂತೀವಿ ನಾವು. ಸೊ ಇಡೀ ಟ್ರೈಲರ್ ಅಲ್ಲಿ ಯಶ್ ಅವ್ರೆ ಅವರು ದೇಹನ ದಂಡಿಸಿರೋ ರೀತಿ, ಮತ್ತೆ ಮೇಕಿಂಗ್ ವೈಸ್ KGF ನಂತರ ಬರ್ತಿರೋ ಚಿತ್ರ ಆಗಿರೋದ್ರಿಂದ ಆ KGF ಸಿನಿಮಾ ಉತ್ಕೃಷ್ಟತೆ ಇತ್ತಲ್ಲ, ಅದಕ್ಕೂ ಮೀರಂತೂ ಇದೆ. ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮ್ಯೂಸಿಕ್, ಆಮೇಲೆ ಅಷ್ಟು ದೊಡ್ಡ ತಾರಾಗಣ. ಸೊ ಎಲ್ಲಾನು ನಮ್ಗೆ ಅಚ್ಚರಿ ಏನಲ್ಲ. ಜನ ಹಿಂಗಿರ್ಬೇಕು ಅಂತ ಏನ್ ಅನ್ಕೊಂಡಿದ್ರು ಅದಕ್ಕೆ ಮೀರಂತೂ ಟ್ರೈಲರ್ ಕುತೂಹಲ ಮತ್ತೆ ಭರವಸೆಯಿಂದ ಕೂಡಿದೆ. ಎಷ್ಟು ಸರಿ ಅನ್ಕೊಂತೀವಿ ಸರ್, ಅಂದ್ರೆ ಎಷ್ಟು ತುಂಬಾ ಗ್ಯಾಪ್ ತಗೊಂಡ್ರು, ನಾಲ್ಕೂವರೆ ವರ್ಷ ತಗೊಂಡ್ರು ಅಂತ. ಬಟ್ ಟ್ರೈಲರ್ ನೋಡಿದಾಗ ನಮ್ಗೆ 4 ವರ್ಷ ತಗೊಂಡಿದ್ದಕ್ಕೂ ಸಾರ್ಥಕ. ಯಾಕಂದ್ರೆ ಒಂದ್ ಸಿನಿಮಾ, ಎಷ್ಟೋ ಒಂದು ಡೈರೆಕ್ಟರ್ಗಳು ಹೇಳ್ತಿರ್ತಾರೆ, ಮನೆ ಕಟ್ಬೇಕಾದ್ರೆ ಬೇರೆ, ಅರಮನೆ ಕಟ್ಬೇಕಾದ್ರೆ ತುಂಬಾ ಸಮಯ ತಗೊಳುತ್ತೆ ಅಂತ. ಸೊ ಇದು ಒಂದ್ ರೀತಿ ಅರಮನೆ, ಒಂದು ಪ್ಯಾಲೇಸ್ ಕಟ್ಬೇಕಾದ್ರೆ ಯಾವ ರೀತಿಯ ಟೈಮ್ ತಗೊಳುತ್ತೆ, ಆ ರೀತಿ ಟೈಮ್ ತಗೊಂಡಿದ್ದಾರೆ ಅನ್ಸುತ್ತೆ. ಸೊ ಪ್ರತಿ ಫ್ರೇಮ್ ನಲ್ಲೂ ಅದ್ದೂರಿತನ ಕಾಣಿಸುತ್ತೆ, ಮೇಕಿಂಗ್ ಕಾಣಿಸುತ್ತೆ. ಕನ್ನಡ ಸಿನಿಮಾದ ಬೇರೆ ಲೆವೆಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಗುರು. ಲೈಟಿಂಗ್ ಆಗಿರ್ಬೋದು, ಆ ಶೇಡ್ ಆಗಿರ್ಬೋದು, ಆ ಗ್ರೇಡಿಂಗ್ ಆಗಿರ್ಬೋದು. ಒಂದು ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಏನಂತೀರಾ ಸರ್? ಈ ವಿಚಾರದಲ್ಲಿ ಕನ್ನಡಿಗರಿಗೆ ಒಂದು ಮುನಿಸಿದೆ, ಅಂದ್ರೆ ಆ ಮುನಿಸುಗೊಂದು ಪ್ರೀತಿ ಇದೆ. ಯಶ್ ಸರ್ ಬಗ್ಗೆ ಇಲ್ಲ, ಏನೇ ಚೆನ್ನಾಗಿ ಕಾಣಿಸಿ, ನೀವ್ ಹೆಂಗಿದ್ರೆ ಹಂಗೆ ಕಾಣಿಸಿ ಅನ್ನೋ ಒಂದಷ್ಟು ಮನಸ್ಸುಗಳಿದಾವೆ. ನಾವು ಮೊನ್ನೆ ಅವರ ಟ್ರೈಲರ್ ರಿಲೀಸ್ ದಿನ, ಟ್ರೈಲರ್ ಮುಂಚೆ ಎಷ್ಟು ಜನ ಸೇರಿದ್ರು ಅವ್ರ ಮನೆ ಮುಂದೆ, ಅಷ್ಟೇ ಜನ ಟ್ರೈಲರ್ ಆದ್ಮೇಲೂ ಹೋಗಿದ್ದಾರೆ. ಅವ್ರ ಬರ್ತ್ಡೇ ದಿನ ಅವ್ರ ಮನೆ ಮುಂದೆ ಹೋಗ್ತಿದ್ದಾರೆ. ಸೊ ಸಮಯದ ವಿಚಾರದಲ್ಲಿ ಒಂದು ಮುನ್ಸಂತೂ ಇದೆ. ಅಂದ್ರೆ ಅವ್ರು ಎಲ್ಲೇ ಕಾಣಿಸ್ಕೊಂಡ್ರು ಅವ್ರ ಫ್ಯಾನ್ಸು ಅಂತಲ್ಲ, ಎಲ್ರು ಸರ್ ಬೇಗ ಬನ್ನಿ ಸರ್ ಬೇಗ ಕಾಣಿಸ್ಕೊಳ್ಳಿ ಸರ್ ಅನ್ನೋ ಒಂದು ಇದಂತೂ ಇದೆ. ಸಮಯ ಸ್ವಲ್ಪ ಜಾಸ್ತಿ ಆಯ್ತು. ಬಟ್ ನೀವ್ ಹೇಳ್ದಂಗೆ ಒಂದು ಮನೆ ಕಟ್ಟಕ್ಕೆ ಎಷ್ಟು ಸಮಯ ಹಿಡಿತು, ಅರಮನೆ ಕಟ್ಟಕ್ಕೆ ಅದಕ್ಕೆ 3ರಷ್ಟು ಸಮಯ ಹಿಡಿಯುತ್ತೆ. ಮತ್ತೆ ಅದು ನಿರ್ದೇಶಕರ ಕನ್ಸು, ಅದು ಕರೆಕ್ಟ್ ಆಗಿ ಇವ್ರುಗಳು ಕಾಣಿಸ್ಕೊಂಡ ರೀತಿ, ಆ ಪ್ರತಿಯೊಂದು ಇದು. ಮತ್ತೆ ಏನಕ್ಕೆ ತಡ ಆಗ್ತಾ ಇದೆ ಅಂದ್ರೆ, ಒಂದು ಭಾಷೆ ಸಿನಿಮಾ ಆದ್ರೆ ಒಂದು ಡಬ್ಬಿಂಗ್ ಇರುತ್ತೆ, ಒಂದು ಎಡಿಟಿಂಗ್ ಇರುತ್ತೆ, ಒಂದು ದೃಷ್ಟಿಕೋನದಲ್ಲೇ ಮಾಡ್ಬೇಕಾಗತ್ತೆ. ಆದ್ರೆ ಹಲವಾರು ಭಾಷೆಗಳು ಮತ್ತೆ ಗ್ಲೋಬಲ್ ವಿಷನ್ ಕೊಡ್ಬೇಕು. ಸೊ ಅವಾಗ ಎಲ್ಲಾರ್ದುನು ಕೆಲಸ ಜಾಸ್ತಿ ಹಿಡಿಯುತ್ತೆ. ಒಂದು CG ವರ್ಕ್ ಆಗಿರ್ಬೋದು, ಸ್ಪೆಷಲ್ ಎಫೆಕ್ಟ್ಸ್ ಆಗಿರ್ಬೋದು, ಮತ್ತೆ ಎಡಿಟಿಂಗ್ ಅಲ್ಲೇ ತುಂಬಾ ಸತಿ ಕಟ್ಸು, ಮತ್ತೆ ಏನ್ ಸೇರಿಸ್ಬೇಕು ಚರ್ಚೆಗಳಾಗುತ್ತೆ. ಮತ್ತೆ ಸಂಗೀತಕ್ಕೆ ಒಂದಷ್ಟು ಸಮಯ ಹಿಡಿಯುತ್ತೆ. ಈಗ ತಬಾಹಿ ಹಾಡು ಕೇಳಿದಾಗ ವಾವ್ ಅನ್ಸುತ್ತೆ. ಅವ್ರೊಂದ್ ಟ್ರೈಲರ್ ಬಿಟ್ಟಾಗೂ ತುಂಬಾ ಇಷ್ಟ ಆಗುತ್ತೆ.
ಸೊ ಸಮಯದ ವಿಚಾರದಲ್ಲಿ ಯಶ್ ಸರ್ ಬಗ್ಗೆ ಒಂದು ಪ್ರೀತಿಯ ಮುನಿಸಂತೂ ಕನ್ನಡಿಗರಿಗಿದೆ. ಎಸ್ ಸರ್, ಅಂದ್ರೆ ಒಂದು ದೊಡ್ಡ ಸೂಪರ್ ಸ್ಟಾರು, ಅಂದ್ರೆ ಎಷ್ಟು ಲೆವೆಲ್ ಸ್ಟಾರು, ಫಸ್ಟ್ ಟೀಸರ್ ನೋಡಿದಾಗ ಏನ್ ಗುರು ಈ ತರ ಮಾಡ್ಬಿಟ್ರು ಅಂತನೋ, ಅಥವಾ ಒಂದು ಸಣ್ಣ ಅನುಮಾನ ಇತ್ತು, ಒಂದು ಪ್ರಶ್ನೆ ಇತ್ತು, ಎಷ್ಟಂತ ಸ್ಟಾರ್ಗಳು ಈ ತರ ಕಂಟೆಂಟ್ ಟಚ್ ಮಾಡ್ಬೋದಾ ಅಂತ. ಎಲ್ಲೋ ಒಂದ್ ಕಡೆ ಅವರೇ ಹೇಳಿದ್ರು, ಏನು ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು ಅಂತ. ಅಂದ್ರೆ ಈಗಿನ ಜನರೇಷನ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದೆ, ಈಗಿನ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಮತ್ತೆ ಆಡಿಯನ್ಸ್ಗೆ ನಾನು ಏನ್ ಮುಟ್ಟಿಸ್ಬೇಕು ಅನ್ನೋದ್ರಲ್ಲಿ ಎಲ್ಲೋ ಒಂದ್ ಕಡೆ ತುಂಬಾ ಅಪ್ಗ್ರೇಡ್ ಆಗಿ ಮಾಡಿದ್ದಾರೆ ಅಂತ ಅನ್ಸಲ್ವಾ ನಿಮ್ಗೆ? ಅದು ಅದಿದೆ ಸರ್. ಅಂದ್ರೆ ನಾವು ಆ ವಿಚಾರದಲ್ಲಿ, ನಾವು ರೈಟರ್ಗಳು ಮೇಕಿಂಗ್ ವಿಚಾರದಲ್ಲಿ, ಕ್ವಾಲಿಟಿ ಆಫ್ ದ ಸಿನಿಮಾ ವಿಚಾರದಲ್ಲಿ ಗಣನೆಗೆ ತಗೊಳಲ್ಲ. ನಮ್ದು ಏನಿದ್ರು ಪಾಯ, ಅಂದ್ರೆ ಪಾಯ ಗಟ್ಟಿಯಾಗಿರ್ಬೇಕು. ನಿನ್ ಮೇಲೆ ಏನಾದ್ರೂ ಕಟ್ಟು, ನೀನು ಗಟ್ಟಿಯಾದ ಪಾಯ ಹಾಕಿದ್ಯಾ ಅಂದ್ರೆ ಫಸ್ಟ್ ಅವರು ಆ ಟ್ರೈಲರ್ ಅಲ್ಲಿ ಮಾಡಿರೋ ಕೆಲಸ, ಕಾಣಿಸೋ ರೀತಿ ಎಲ್ಲ ನೋಡಿದಾಗ ಗಟ್ಟಿ ಅಡಿಪಾಯ ಅಂತೂ ಇದೆ ಬರವಣಿಗೆ ವಿಚಾರದಲ್ಲಿ. ಅದರ ಮೇಲೆ ಕಟ್ಟಿರೋ ರೀತಿನೂ ತುಂಬಾ ಚೆನ್ನಾಗಿದೆ. ಈಗಿನ ಆಡಿಯನ್ಸ್ ಅಂತಲ್ಲ, ಯಾವಾಗ್ಲೂ ಆ ಆಡಿಯನ್ಸ್ ವಿಚಾರ ಈಗ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ. ಹಿಂದಿನವರು ಹಂಗೆ ಇದ್ರು, ಆ ತರದ್ದೇನಿಲ್ಲ. ನಿಮಗೆ ಸಿನಿಮಾ ಅನ್ನೋದು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋದು ಪ್ರೆಡಿಕ್ಟ್ ಮಾಡಕ್ ಆಗ್ಬಾರ್ದು. ಅದು ಪಲ್ಸ್ ಆಡಿಯನ್ಸ್. ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋದು ಹೇಳ್ಬಿಟ್ರೆ ನೀನ್ ಮೇಕಿಂಗು ಏನೇ ಚೆನ್ನಾಗಿ ಮಾಡಿರೋ, ನಾನು ಇಲ್ಲಿ ಕುತ್ಕೊಂಡು ನಿನ್ ಸೀನ್ ನ ಎಕ್ಸ್ಪೆಕ್ಟ್ ಮಾಡ್ಬಿಡ್ತೀನಿ, ಪ್ರೆಡಿಕ್ಟ್ ಮಾಡ್ಬಿಡ್ತೀನಿ ಅಂದ್ರೆ ಎಲ್ಲಾನು ಪಕ್ಕಕ್ಕೆ ಹೋಗ್ಬಿಡುತ್ತೆ. ಮೈನು ನೆಕ್ಸ್ಟ್ ಸೀನ್ ಏನಾಗುತ್ತೆ ಅನ್ನೋದು ಮುಖ್ಯ. ಸರ್, ಎಲ್ಲ ಒಂದ್ ಕಡೆ ಟ್ರೈಲರ್ ನೋಡಿದ್ಮೇಲೆ ಇದೊಂದು ಅಪ್ಪ ಮಗನ ಒಂದು ಹೋರಾಟ, ಅಪ್ಪ ಮಗನೇ ಅಪ್ಪನ ವಿರುದ್ಧ ಹೋರಾಡುವ ಕತೆ ಅಂತ. ಅಂದ್ರೆ ಎಂಡ್ ಆಫ್ ದ ಡೇ ಮೇಕಿಂಗ್ ಮೇಲೆನೆ ನಿಂತಿರೋ ಸಿನಿಮಾ. ಅಂದ್ರೆ ನಾವು ಟ್ರೈಲರ್ ನೋಡಿ ಏನು ಜಡ್ಜ್ ಮಾಡಕ್ ಆಗಲ್ಲ ಸ್ಟೋರಿ ಹಿಂಗಿರ್ಬೋದು ಅಂತ. ಬಟ್ ನಾವು ಪ್ರತಿಯೊಬ್ರು ಆ ಟ್ರೈಲರ್ ನೋಡಿದಾಗ ಒಂದು ಅದ್ರ ಬಗ್ಗೆ ಏನು ಅಂತ ಕುತೂಹಲ ಅಂತ ಒಂದಾಗ ಆಧುನಿಕ ಬಬ್ರುವಾಹನ ಅಂತಿದ್ದಾರೆ, ಅಂದ್ರೆ ಮಾಡರ್ನ್ ಬಬ್ರುವಾಹನ. ಮಗನೇ ಅಪ್ಪನ ವಿರುದ್ಧ ಸೇಡ್ ತೀರ್ಸ್ಕೊಳ್ಳುವಂಥದ್ದು, ಇಬ್ರಿಗೂ ಒಂದು ತೆಗಪ್ ವಾರ ಆಗೋದು, ಸೊ ಒಬ್ರಿಗೊಬ್ರು ವಿರುದ್ಧ ಫೈಟ್ ಮಾಡೋದು. ಸೊ ನಿಮ್ಗೆ ಟಕ್ಕಂತ ಏನ್ ಅನಿಸ್ತು ಸರ್ ಟ್ರೈಲರ್ ನೋಡಿದಾಗ, ಯಾವ ತರ ಕತೆ ಅಂತ ಅನಿಸ್ತು? ಅದು ನಮಗೆ ಒಂದು ಅವ್ರು ಹಿಡಿದಿರೋ ಪಲ್ಸ್ ಏನು ಅಂದ್ರೆ, KGF ಅನ್ನೋ ಒಂದು ಚಿತ್ರದಲ್ಲಿ ಅಮ್ಮನ ಮಗ ಆಗಿದ್ರು. ಇದ್ರಲ್ಲಿ ಕಾಂಟ್ರಾಸ್ಟ್, ಅಪ್ಪನ ಮಗ ಆಗಿರ್ತಾರೆ, ಅಥವಾ ಯಾವ್ದೋ ಒಂದು ಸನ್ನಿವೇಶದಲ್ಲಿ ಇಬ್ರು ದೂರ ಆಗ್ಬೇಕಾಗಿರೋ ಪರಿಸ್ಥಿತಿಗೆ ಬರುತ್ತೆ. ಆಮೇಲೆ ಒಂದು ಫೀಲ್ಡ್ ಅಲ್ಲಿ ಅವರಿಬ್ರು ಮುಖಾಮುಖಿ ಆಗುವಂತದ್ದಾಗ್ಬೋದು. ನಾವು ಪ್ರೆಡಿಕ್ಟ್ ಮಾಡೋಷ್ಟು ಅದ್ರ ಬಗ್ಗೆ ಇದಿಲ್ಲ. ಯಾಕಂದ್ರೆ ನಾವು ಒಂದು ಹೇಳಿ ಅದು ತೆರೆ ಮೇಲೆ ಬಂದಾಗ ಇನ್ನೊಂದು ಆದ್ರೆ ಇವರು ಏನೇನೋ ಹೇಳಿದ್ರು ಅನ್ನೋ ತರದ್ದಾಗ್ಬಿಡುತ್ತೆ. ಬಟ್ ಈ ಉಪ್ಪಿ ಸರ್ ಸ್ಟೈಲ್ ಅಲ್ಲಿ ಹುಳ ಬಿಡೋಂತ ಕೆಲಸ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಈಗ ನಾನು ನೀವು ಮಾತಾಡ್ತಾ ಇರೋದಲ್ಲ, ಇದೇ ತರದ ಚರ್ಚೆಗಳು ಒಂದ್ ಟ್ರೈಲರ್ ಬಂದ ಮೇಲೆ ಇಡೀ ಜಗತ್ತಿನಾದ್ಯಂತ, ಅಂದ್ರೆ ಸಿನಿಮಾ ವಿಚಾರದಲ್ಲಿ ಆಗ್ತಾ ಇದೆ. ಇದೊಂದಂತೂ ತುಂಬಾ ಒಳ್ಳೆ ಬೆಳವಣಿಗೆ. ಯಾವಾಗ್ಲೂ ಒಂದು ಪುಟ್ಟ ಮಗು ದೀಪಾವಳಿ ಹಬ್ಬದ ಹಿಂದಿನ ದಿನ ಅಪ್ಪ ಪಟಾಕಿ ತರ್ತಾರೆ ಅಂತ ನನ್ಗೆ ಇದಿದೆ ತಗೊಂಡ್ ಬಾ ಅಂತ ಹೇಳಿರಲ್ಲ. ಆ ಪಟಾಕಿ ಬಾಕ್ಸ್ ಬಂದಾಗ ಒಳಗಡೆ ಏನೇನಿದೆ ಅನ್ನೋದು ಪಿಳಿ ಪಿಳಿ ಕಣ್ಣುಗಳಲ್ಲಿ ಕುತೂಹಲವಾಗಿ ನೋಡುತ್ತಲ್ಲ, ಆ ಒಂದು ಮನಸ್ಥಿತಿಯಲ್ಲಂತೂ ನಾವು ಕಾಯ್ತಾ ಇದೀವಿ. ಅಂದ್ರೆ ಟ್ರೈಲರ್ ನೋಡಿದ್ಮೇಲೂ ಕೂಡ ನಮ್ಗೆ ಒಂದು ಕ್ಲಾರಿಟಿ ಅಂತೂ ಸಿಗಲ್ಲ, ಅಂದ್ರೆ ಹಿಂಗೆ ಇರುತ್ತೆ ಕತೆ ಅಂತ. ಯಾಕಂದ್ರೆ ಆ ಮಟ್ಟಿಗೆ ಅಷ್ಟು ಕಂಟೆಂಟ್ ತುಂಬಿಕೊಂಡಿದೆ ಅದರಲ್ಲಿ. ಒಂದು 4.5 ನಿಮಿಷ ಟ್ರೈಲರೇ ಕಟ್ ಮಾಡಿದ್ದಾರೆ ಅಂದ್ರೆ ಅವರಲ್ಲಿ ಅಷ್ಟು ಕಂಟೆಂಟ್ ಇದೆ ಅಂತ ಅರ್ಥ. ಒಂದು ಲಾಂಗ್ ಟ್ರೈಲರ್ ಬಿಡಕ್ಕೂ ಒಂದು ಗಟ್ಸ್ಬೇಕಲ್ವಾ ಸರ್ ಒಂದು, ಯಾಕಂದ್ರೆ ಅಷ್ಟು ಧೈರ್ಯ ಇರಲ್ಲ 4.5 ನಿಮಿಷದಲ್ಲಿ ಎಲ್ಲ ಹೇಳ್ಬಿಟ್ರೆ ಸಿನಿಮಾದಲ್ಲಿ ಇಷ್ಟೇ ಇನ್ನೂ ನೋಡ್ಬೇಕಲ್ಲ ಅನ್ನೋ ಕುತೂಹಲ ಇರುತ್ತೆ. ಅಂದ್ರೆ ಆ 4.5 ನಿಮಿಷ ನೋಡಿದ್ಮೇಲೂ ಕೂಡ ಅಲ್ಲಿಗೆ ಸಿನಿಮಾದ ಕತೆ ಇದು ಒಂದೇ ಪಾರ್ಟ್ಗಲ್ಲ, 2 ಪಾರ್ಟ್ 3 ಪಾರ್ಟ್ ಇರೋ ಅಷ್ಟು ಗಟ್ಟಿಯಾಗಿದೆ ಅನ್ಸಲ್ವಾ? ಅದು ಆಗಿದೆ. ಮತ್ತೆ ಅವರು ಮೇಕಿಂಗ್ ವಿಚಾರದಲ್ಲಿ ಅಷ್ಟು ದೊಡ್ಡ ಮಟ್ಟದ ತಂಡನ್ ಕಟ್ಕೊಂಡು ಹಗಲು ರಾತ್ರಿ ಕಷ್ಟಪಟ್ಟಿರೋದು, ಆ ಬಿಸಿಲು, ಆ ಒಂದು ಮಳೆ, ಆ ಒಂದು ಮಂಜುಗಡ್ಡೆ ಪ್ರದೇಶ, ಮತ್ತೆ ಅಷ್ಟು ದೊಡ್ಡ ತಾರಾಗಣ. ಈ ಕಡೆ ನಯನತಾರಾ ಅವರು ಅಕ್ಕ ಅಂತಾರೆ,
ಈ ಕಡೆ ಹುಮಾ ಕುರೇಶಿ ಅವರು, ಕೆ ಆರ್ ಅದ್ವಾಣಿ ಅವರು, ತುಂಬಾ ದೊಡ್ಡ ದೊಡ್ಡ ಆ, ತಾರೆಗಳ ದಂಡಿದೆ. ಮತ್ತೆ ಒಬ್ಬೊಬ್ಬರ ಜೊತೆ ಒಂದೊಂದು ತರದ ಆ, ಮುಖಾಮುಖಿ ಆಗುತ್ತೆ. ಸೊ ಎಲ್ಲಾನು ಒಂದು ಕುತೂಹಲದ ಮೂಟೆ. ಇದನ್ನ ಯಾವ ಮಟ್ಟದಲ್ಲಿ ಜನಕ್ಕೆ ಉಣಬಡಿಸ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಮತ್ತು ಯಶ್ ಪ್ರಶ್ನೆ. ಸರ್ ಅಂದ್ರೆ ಈಗ ಟ್ರೈಲರ್ ನೋಡಿದಾಗ ಫುಲ್ ಪಾಸಿಟಿವ್ ಆಗಿ ಎಲ್ಲ ಪಾಸಿಟಿವ್, ಒಂದು ಹಾಲಿವುಡ್ ಲೆವೆಲ್ ಅಲ್ಲಿ ಇದೆ, ಗ್ಲೋಬಲ್ ಲೆವೆಲ್ ಸಿನಿಮಾ, ಇದು ಕನ್ನಡ ಸಿನಿಮಾ ಅಲ್ಲ. ಅಂದ್ರೆ ಆಡಿಯೋ ತೆಗೆದ್ಬಿಟ್ಟು ನೋಡಿದ್ರೆ ಒಂದು ಹಾಲಿವುಡ್ ಟ್ರೈಲರ್ ಅನ್ಸುತ್ತೆ. ಆದ್ರೆ ಎಲ್ಲೋ ಒಂದ್ ಕಡೆ ನನಗನ್ಸಿದ್ದು ಬಿ ಜಿ ಎಂ ಏನೋ ಒಂದು ಸಿಗ್ನೇಚರ್ ಬಿ ಜಿ ಎಂ ಅಥವಾ ಸಿಗ್ನೇಚರ್ ಅನ್ಸುವಂತ ಬ್ಯಾಕ್ಗ್ರೌಂಡ್ ಕಾಣಿಸ್ಲಿಲ್ಲ ಅಂತ. ಬಟ್ ರವಿ ಬಸ್ರೂರ್ ಅವ್ರು ಮಾಡಿರೋದ್ರಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್, ಅವ್ರು ರೀಸೆಂಟ್ ಆಗಿ ಬ್ಲಾಸ್ಟ್ ನೋಡಿದಾಗ ಡಿಫ್ರೆಂಟ್ ಆಗೇ ಇತ್ತು. ಅದೊಂದು ಇಡೀ ಸಿನಿಮಾನ ಬಿ ಜಿ ಎಂ ಅಲ್ಲಿ ಎತ್ ನಿಲ್ಸಿದ್ದಾರೆ, ಎಲಿವೇಟ್ ಮಾಡಿದ್ದಾರೆ ಅನಿಸ್ತು. ಸೊ ಟ್ರೈಲರ್ ನೋಡಿದಾಗ ಒಂಚೂರು ಡಿಸಪಾಯಿಂಟ್ ಆಯ್ತು. ನಿಮ್ಗೆ ಏನ್ ಅನ್ಸ್ತಾ ಇದೆ? ನಿಮ್ಗೆ ಯಾವಾಗ ಕೆಲವೊಂದು ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಅಂದ್ರೆ, ನಾವುಗಳು ಅಂತಲ್ಲ, ಈ ಪ್ರಿಪರೇಟರಿ ಎಕ್ಸಾಮು ತುಂಬಾ ಟಫ್ ಇರುತ್ತೆ. ಎಕ್ಸಾಮ್ ಆಕ್ಚುಲಿ ಪ್ರಿಪರೇಟರಿ ಎಕ್ಸಾಮ್ಗಿಂತ ಸುಲಭವಾಗಿರುತ್ತೆ. ಸೊ ಇಲ್ಲಿ ವೈಸ್ ವರ್ಸ್ ಆಗ್ಬೋದು. ಪ್ರಿಪರೇಟರಿ ಎಕ್ಸಾಮ್ ಸ್ವಲ್ಪ ಸ್ಮೂತ್ ಆಗಿದ್ರೆ ಎಕ್ಸಾಮ್ ಟಫ್ ಆಗಿರುತ್ತೆ ಅಂತ ಕೆಲವ್ರದ್ದು ಸ್ಟ್ರಾಟಜಿ ಅದು. ಅಂದ್ರೆ ಎಲ್ಲಾನು ಟ್ರೈಲರ್ ಅಲ್ಲೇ ಹೇಳೋದ್ ಬೇಡ, ಎಲ್ಲಾನು ಟ್ರೈಲರ್ ಎಕ್ಸ್ಪೆಕ್ಟೇಷನ್ಸ್ ನ ದುಪ್ಪಟ್ ಮಾಡೋದ್ ಬೇಡ, ಒಂದ್ ರೇಂಜ್ ಇರ್ಲಿ ಅನ್ನೋ ತರದ್ದಾಗತ್ತೆ. ಸೊ ಅದು ತರನು ಮಾಡಿರ್ಬೋದು. ಎಲ್ಲದಕ್ಕೂ ಉತ್ತರ ಸೊ ನಿಮ್ಗೆ ಯಾವ ರೀತಿ ಎಕ್ಸೈಟ್ಮೆಂಟ್ ಇದೆ ಸರ್? ಅಂದ್ರೆ 26ನೇ ತಾರೀಕು ಯಾವ ಥಿಯೇಟರ್ ನೋಡ್ತೀರಾ, ಎಷ್ಟು ಗಂಟೆ ಶೋ ನೋಡ್ತೀರಾ? ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸಿನಿಮಾಗಳನ್ನು ಮಧ್ಯರಾತ್ರಿ ಶೋ ಇದ್ರೆ ಮಧ್ಯರಾತ್ರಿನೇ ಹೋಗ್ಬಿಡ್ತೀರಾ. ನೀವು ಯಾವ ಸಿನಿಮಾನು ಮಿಸ್ ಮಾಡ್ಕೊಳ್ಳೋದ, ಯಾಕಂದ್ರೆ ನೀವು ಸಿನಿಮಾ ಬರಹಗಾರ ಅನ್ನೋದಕ್ಕಿಂತ ಸಿನಿಮಾ ಪ್ರೇಮಿ, ಸಿನಿಮಾನ ಪ್ರೀತಿಸ್ತೀರಾ. ಸೊ ಎಲ್ಲಿ ನೋಡ್ಬೇಕು ಅನ್ಕೊಂಡಿದ್ದೀರಾ ಸರ್? ಸಿಂಗಲ್ ಥಿಯೇಟರ್ ಅಲ್ಲಿ ನೋಡಕ್ ಇಷ್ಟ. ಆ ಜನಗಳ ಮಧ್ಯೆ ಮತ್ತೆ ಒಂದ್ ಶೋ ತಡ ಆಗ್ಬಿಟ್ರೆ ರಿಪೋರ್ಟ್ ಕಿವಿಗ್ ಬಿದ್ಬಿಡುತ್ತೆ. ರಿಪೋರ್ಟ್ ಕಿವಿಗ್ ಬಿದ್ದಾಗ ಸಖತ್ತಾಗಿದೆ ಅನ್ನೋ ರಿಪೋರ್ಟ್ ಬಂದ್ರೆ ನಾನ್ ನೋಡ್ಬೇಕಿತ್ತು ಅನ್ಸುತ್ತೆ. ಇಲ್ಲ ಇನ್ನು ಚೆನ್ನಾಗ್ ಮಾಡ್ಬೇಕಾಗಿತ್ತು, ಇಲ್ಲ ಸಖತ್ತಾಗಿ ಮಾಡ್ಬಿಡಿ, ಅಂದ್ರೆ ನಾವ್ ಏನ್ ಅನ್ಕೊಂಡಿದೀವಿ ಅದಕ್ಕೂ ಮೀರ್ ಮಾಡ್ಬಿಟ್ಟಿದ್ದಾರೆ. ಇದು ಯಾವ ರಿಪೋರ್ಟ್ ಕಿವಿಗ್ ಬಿದ್ರುನು ಅರೆ ನಾನು ನೋಡ್ಬೇಕಾಗಿತ್ತು ಅನ್ನೋ ಒಂದು ಕಾಡುತ್ತೆ. ಸೊ ಅದಕ್ಕೆ ಆದಷ್ಟು ಬೇಗ ನಾನ್ ನೋಡ್ಲೇಬೇಕು. ಯಾಕಂದ್ರೆ ನಾವು ಯಶ್ ಅವ್ರ ಸಿನಿಮಾಗಳು ಅಂದಾಗ ನಾವು ಆಚರಿಸಿದೀವಿ. ಅವ್ರದ್ದು ಒಂದು ಹಳ್ಳಿ ಸೊಗಡಿನ ಚಿತ್ರ ಕಿರಾತಕ ಅಂತ ಹೇಳಿದಾಗ ತುಂಬಾ ಖುಷಿ ಪಟ್ಟು ನೋಡಿದವರು. ಆಮೇಲೆ ಒಂದು ಮಿಡಿಲ್ ಕ್ಲಾಸ್ ಸ್ಟೋರಿಗಳು ಅಂದಾಗ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ತರದ ಸಿನಿಮಾಗಳನ್ನು ನೋಡಿದವರು. ಇದು ಎಲ್ಲದಕ್ಕೂ ಮೀರಿ ಗ್ಲೋಬಲ್ ಸಿನಿಮಾ ಅಂತ ಏನು ನಮ್ಮ ಕನ್ನಡಿಗರ ಹೆಮ್ಮೆಯಾಗಿ ಪ್ರತಿನಿಧಿಸ್ತಾ ಇದ್ದಾರೆ. ಬರೀ ಕನ್ನಡಿಗರಾಗಿ ನಾವೇ ಇಷ್ಟು ಎಕ್ಸೈಟ್ ಆಗಿ ನೋಡ್ತಾ ಇದೀವಿ ಅಂದಾಗ ಇನ್ನ ಬೇರೆ ಭಾಷಿಕರು ಒಂದು ಸವಾಲ್ ಹಾಕೊಂಡಂತೂ ನೋಡ್ತಾರೆ. ಅದೇನ್ ಮಾಡ್ಬಿಟ್ಟಿರ್ತಾರೆ ಅನ್ನೋ ತರದ್ದು. ಸೊ ಅವ್ರಗಳಿಗೆಲ್ಲ ನಾವು ಉತ್ತರ ಕೊಡ್ಬೇಕು ಅಂದ್ರೆ ನಾವು ಮೊದಲ ಪ್ರದರ್ಶನದ ಪ್ರೇಕ್ಷಕನಾಗಂತೂ ಇರ್ಬೇಕು. ಮತ್ತೆ ಎಸ್ ಆರ್ ನ ತೆರೆ ಮೇಲೆ ನೋಡೋದೇ ನಮಗ್ ಹಬ್ಬ. ಯಾಕಂದ್ರೆ ಏನೇ ಒಂದು ಗ್ಲೋಬಲ್ ಮತ್ತೊಂದು ಆಗಿದ್ದಾಗ ಆ ಒಂದು ಹೀರೋ ಅನ್ನೋ ಒಂದು ಇಮೇಜ್ ನ ಎತ್ಕೊಂಡ್ ಬರೋದಿದೆಯಲ್ಲ ಹಾಕೊಂಡು, ಅದು ವಿದೇಶಿಗರಿಗೂ ನಾವು ಉತ್ತರ ಕೊಡ್ಬೇಕು, ಈ ಕಡೆ ಉತ್ತರ ಭಾರತದವ್ರಿಗೂ ಕೊಡ್ಬೇಕು, ನಮ್ಮ ಅಕ್ಕಪಕ್ಕ ಇರೋ ತಮಿಳ್ ಚಿತ್ರರಂಗ, ತೆಲುಗು ಚಿತ್ರರಂಗ, ಮಲಯಾಳಂ ಚಿತ್ರರಂಗದವ್ರಿಗೂ ಒಬ್ಬ ಕನ್ನಡಿಗ ಅಷ್ಟು ಚೆನ್ನಾಗಿ ಕಾಣ್ತಾನೆ ಅನ್ನೋದು. ಸೊ ನಾನ್ ಪ್ರೇಕ್ಷಕನಾಗಿ ಮೊದಲನೇ ಶೋನೇ ನೋಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಎಸ್ ಸರ್, ಫೀಲೇ ಬೇರೆ. ಯಾಕಂದ್ರೆ ನಾವು ಸಿನಿಮಾ ಸಖತ್ತಾಗಿ ಇದ್ದೇ ಇರುತ್ತೆ, ಪಾಸಿಟಿವ್ ಟಾಕ್ ತಗೊಳುತ್ತೆ. ಯಾಕಂದ್ರೆ ಟ್ರೈಲರ್ ಎಕ್ಸ್ಟ್ರಾರ್ನರಿ ಆಗಿ ಟಾಕ್ ತಗೊಂಡಿದೆ, ಸಿನಿಮಾ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಒಂದ್ ಕಡೆ ಬಂದ್ಬಿಟ್ಟು ಯಾರೋ ಒಬ್ರು ಕತೆ ಹಿಂಗಿದೆ ಅಥವಾ ಇದು ಹಿಂಗೆ ಹಿಂಗೆ ಅಂತಂದಾಗ ಆ ತಲೆಲೇ ಹಂಗೆ ಕುತ್ಕೊಂಡ್ಬಿಡುತ್ತೆ. ಮತ್ತೆ ನಾವು ನೋಡುವಾಗ ಆ ಎಕ್ಸೈಟ್ಮೆಂಟ್ ನಾವು ಉಳಿಸ್ಕೊಂಡು ನೋಡಕ್ಕಾಗಲ್ಲ. ಸೊ ಅದಕ್ಕೇನೆ ಎಷ್ಟೋ ಸರಿ ನೀವು ನನ್ನ ಥಿಯೇಟರ್ ಸಿಗ್ತಾ ಇರ್ತೀರಾ, ನಾನು ನಿಮ್ಗೆ ಸಿಗ್ತಾ ಇರ್ತೀನಿ. ಅರ್ಲಿ ಮಾರ್ನಿಂಗ್ ಶೋ ಅಥವಾ ಮಿಡ್ ನೈಟ್ ಶೋ ಅಲ್ಲೇ ಸಿಗ್ತಾ ಇರ್ತಿರ್ತೀವಿ. ಖಂಡಿತ ಈ ಸರಿನೂ ಟಾಕ್ಸಿಕ್ ಟೈಮಲ್ಲೂ ಸಾಧ್ಯ ಆದ್ರೆ ಇಬ್ರು ಒಟ್ಟಿಗೆ ಕುತ್ಕೊಂಡು ನೋಡೋಣ, ಅದ್ರ ಬಗ್ಗೆ ತುಂಬಾ ಮಾತಾಡೋಣ. ಯಾಕಂದ್ರೆ ನಾವು ಗಂಟೆಗಟ್ಟಲೆ ಸಿನಿಮಾ ಬಗ್ಗೆ ಮಾತಾಡಕ್ ಶುರು ಮಾಡಿದ್ಮೇಲೆ ಗಂಟೆಗಟ್ಟಲೆ ಮಾತಾಡ್ತಾ ಕುತ್ಕೊಂಡ್ಬಿಡ್ತೀವಿ. ಸೊ ಈಗಲೂ ಮಾತಾಡೋಣ, ಅದು ಪಾಸಿಟಿವ್ ಆಗಿರ್ಲಿ, ಸೆಲೆಬ್ರೇಟ್ ಮಾಡೋ ತರ ಇರ್ಲಿ. ಯಾಕಂದ್ರೆ
ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತೀರಾ ಚೆನ್ನಾಗಿ ಹೋಗ್ತಾ ಇಲ್ಲ, ಜನ ಥಿಯೇಟರ್ ಬರ್ತಾ ಇಲ್ಲ ಅನ್ನೋ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಹಿಟ್ ಬೇಕಾಗಿದೆ ಕನ್ನಡಕ್ಕೆ. ಕನ್ನಡದಲ್ಲೇ ಒಂದು 200 ಕೋಟಿ ನಿಜ 300 ಕೋಟಿ ಬರೀ ಕರ್ನಾಟಕದಲ್ಲೇ ಗಳಿಸೋ ತರ ಆಗ್ಬಿಟ್ರೆ, ಅಂದ್ರೆ ಕನ್ನಡ ಆಡಿಯನ್ಸ್ ಇಲ್ಲ ಅಂತಲ್ಲ, ನೀವು ಒಳ್ಳೆ ಸಿನಿಮಾ ಕೊಟ್ರೆ ಬರ್ತಾರೆ ಅನ್ನೋದು ಮತ್ತೆ ಪ್ರೂವ್ ಆಗ್ತಾನೆ ಇರುತ್ತೆ. ಯಾಕಂದ್ರೆ ಕಳೆದ ವರ್ಷ ಸೂಪರ್ ಸೋಗೆ ಜನ ಬಂದ್ರು, ಅಥವಾ ರೀಸೆಂಟ್ ಆಗೂ ಸಿನಿಮಾಗಳು ಚೆನ್ನಾಗಿ ಆಗ್ತಿದಾವೆ. ಅಂದ್ರೆ 100 ಕೋಟಿ ಆಗ್ತಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ಆಗ್ತಾ ಇದಾವೆ. ಬಟ್ ಟಾಕ್ಸಿಕ್ ಇಂದ ಅದು ಏನು ಜಾತ್ರೆ ಆಗ್ಲಿ ಅಂದ್ರೆ ಯಾವ್ಯಾವ ಸಿನಿಮಾ ಥಿಯೇಟರ್ಗಳು ಜನ ಇಲ್ಲ ಅಂತ ಶೋ ಕ್ಯಾನ್ಸಲ್ ಮಾಡೋದು ಅಥವಾ ಇನ್ನೊಂದೇನೋ ಆಗ್ತಿದೆಯಲ್ಲ, ಅದಾಗದೆ ಇರ್ಲಿ. ಒಂದ್ ತಿಂಗಳಗಟ್ಲೆ ಆದ್ರೂ ಅಂದ್ರೆ ಒಂದು ಶೋನು ಕೂಡ ಕ್ಯಾನ್ಸಲ್ ಆಗದೆ ಇರುವಷ್ಟು ಇಡೀ ಕರ್ನಾಟಕ ಜನರಿಂದನೇ ತುಂಬೋಗ್ಲಿ ಥಿಯೇಟರ್ಗಳು ಅಂತ ನಾನು ಆಶಿಸ್ತೀನಿ. ಇಬ್ರು ಒಟ್ಟು ಕೂತ್ಕೊಂಡು ನೋಡೋಣ ಸರ್. ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕೆ. ಶೋರ್ ಸರ್. ಒಂದು ಅಂದ್ರೆ ಒಂದು ಹೆಲ್ತಿ ಟಾಕ್ ಇದು, ನಾಟ್ ಇದು ರಿವ್ಯೂನು ಅಲ್ಲ ಅಥವಾ ಏನು ಅಲ್ಲ, ಒಂದು ಖುಷಿ, ಒಂದು ಸೆಲೆಬ್ರೇಷನ್. ಈ ತರದ ಕಾರ್ಯಕ್ರಮ ಹಾಗಾಗಿ ಈ ತರ ಸೇರ್ತಾ ಇರೋಣ, ಮಾತಾಡ್ತಾ ಇರೋಣ ನಮ್ ಮನ್ಸಿದ್ನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ರು ಒಟ್ಟಿಗೆ ಟಾಕ್ಸಿಕ್ ಸಿನಿಮಾ ನೋಡೋಣ. ನೀವ್ ಹೇಳ್ದಂಗೆ ನಾವು ಅದನ್ನ ಆಚರಿಸೋಣ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನೋಡ್ತಾ ಇರಿ ಹೀಗೆ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.